ಒಂದು ಊರಲ್ಲಿ ವಯಸ್ಸಾದ ಅಜ್ಜಿಯೊಬ್ಬಳು ವಾಸವಾಗಿದ್ದಳು. ಅವಳು ತನ್ನ ಮನೆಯ ಕೆಲಸಕ್ಕಾಗಿ 2 ಹೆಣ್ಣು ಮಕ್ಕಳನ್ನು ಇಟ್ಟುಕೊಂಡಿದ್ದಳಲ್ಲದೆ ಜೊತೆಗೆ ಒಂದು ಹುಂಜವನ್ನು ಸಾಕಿಕೊಂಡಿದ್ದಳು. ಪ್ರತಿದಿನ ಬೆಳಗ್ಗೆ ಆ ಹುಂಜ ಸರಿಯಾಗಿ 5 ಗಂಟೆಗೆ ಜೋರಾಗಿ ಕೂಗುತ್ತಿತ್ತು. ಆಗ ಆ ಅಜ್ಜಿ ಎದ್ದು ಆ 2 ಹೆಣ್ಣು ಮಕ್ಕಳನ್ನು ಎಬ್ಬಿಸಿ ಕೆಲಸ ಮಾಡುವಂತೆ ಹೇಳುತ್ತಿದ್ದಳು. ಆದರೆ ಅವರಿಬ್ಬರಿಗೂ ಇನ್ನೂ ಸ್ವಲ್ಪ ಹೊತ್ತು ಸುಖವಾಗಿ ನಿದ್ದೆ ಮಾಡಬೇಕು ಎನಿಸುತ್ತಿತ್ತು. ಆದರೆ ಅಜ್ಜಿ ಅದಕ್ಕೆಲ್ಲ ಅವಕಾಶ ಮಾಡಿಕೊಡುತ್ತಿರಲಿಲ್ಲ. ಹೀಗಾಗಿ ಆ ಹೆಣ್ಣು ಮಕ್ಕಳು ವಿಪರೀತ ಬೇಸರ ಪಟ್ಟುಕೊಂಡಿದ್ದರು. ಒಮ್ಮೆ ಅವರಿಗೆ ಹುಂಜವು ಬೆಳಿಗ್ಗೆ ಕೂಗುವುದರಿಂದ ತಾನೇ ಅಜ್ಜಿ ನಮ್ಮನ್ನು ಎಬ್ಬಿಸಿ ಕೆಲಸ ಮಾಡಲು ಹೇಳುವುದು. ಹುಂಜವೇ ಇಲ್ಲದಿದ್ದರೆ ಆಗ ಅಜ್ಜಿ ನಮ್ಮನ್ನು ಅಷ್ಟು ಮುಂಚೆ ಎಬ್ಬಿಸಲು ಸಾಧ್ಯವಾಗುವುದಿಲ್ಲ ಎಂಬ ಯೋಚನೆ ಬಂದಿತ್ತು. ಕೂಡಲೇ ಅವರಿಬ್ಬರು ಸೇರಿಕೊಂಡು ಅಜ್ಜಿಗೆ ತಿಳಿಯದಂತೆ ಹುಂಜವನ್ನು ದೂರ ತೆಗೆದುಕೊಂಡು ಹೋಗಿ ಸಾಯಿಸಿಬಿಟ್ಟರು. ಇಬ್ಬರು ಮನೆಗೆ ಬಂದವರೇ ಇನ್ನು ಮುಂದೆ ನಾವಿಬ್ಬರು ಸುಖವಾಗಿ ನಿದ್ದೆ ಮಾಡಿ ನಿಧಾನವಾಗಿ ಎದ್ದೇಳಬಹುದೆಂಬ ಲೆಕ್ಕಾಚಾರ ಹಾಕುತ್ತಾ ಅಜ್ಜಿಗೆ ಹುಂಜದ ಬಗ್ಗೆ ಯಾವುದೇ ರೀತಿಯ ಅನುಮಾನ ಬಾರದಂತೆ ಆ ರಾತ್ರಿ ನೆಮ್ಮದಿಯಿಂದ ನಿದ್ರೆ ಮಾಡಿದರು. ಆದರೆ ಆ ರಾತ್ರಿ ಅವರು ಅಂದುಕೊಂಡಂತೆ ಸುಖವಾಗಿ ನಿದ್ದೆ ಮಾಡಲು ಸಾಧ್ಯವಾಗಲಿಲ್ಲ. ಅವರ ನೆಮ್ಮದಿ ಮತ್ತಷ್ಟು ಹಾಳಾಯಿತು. ಹುಂಜ ಇಲ್ಲದೇ ಇರುವುದರಿಂದ ದಿನವೂ ಅವರಿಬ್ಬರನ್ನು 5 ಗಂಟೆಗೆ ಎಬ್ಬಿಸುತ್ತಿದ್ದ ಆ ಅಜ್ಜಿಗೆ ಸರಿಯಾದ ಸಮಯದ ಅರಿವಾಗದೇ ಇರುವುದರಿಂದ ಮುಂಜಾನೆ 4 ಗಂಟೆಗೆ ಅವರಿಬ್ಬರನ್ನು ಎಬ್ಬಿಸಿ ಕೆಲಸ ಮಾಡಲು ಆಜ್ಞಾಪಿಸುತ್ತಿದ್ದಳು. ಆಗ ಅವರಿಬ್ಬರಿಗೆ ಇನ್ನೂ ಹೆಚ್ಚು ಬೇಸರವಾಗಿ ನಾವು ಅನ್ಯಾಯವಾಗಿ ಕೊಂದು ಹಾಕಿದೆವೆಂಬ ತಪ್ಪಿನ ಅರಿವಾಯಿತು. ಆದರೆ ಕಾಲ ಮಿಂಚಿ ಹೋಗಿತ್ತು ಮತ್ತು ಪ್ರತಿದಿನ ಮುಂಜಾನೆ 4 ಗಂಟೆಗೆ ಎದ್ದು ಕೆಲಸ ಮಾಡಲೇಬೇಕಾದ ಪರಿಸ್ಥಿತಿ ಉಂಟಾಯಿತು.